ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇವತ್ತು ನಾನು ಹೊಸ ಫೋನ್ ತಗೊಂಡಿದ್ದೀನಿ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಓಕೆ, ಅನ್ಬಾಕ್ಸಿಂಗ್ ಮಾಡೋಣ. ಹೊಸ ಫೋನು ಮೋಟೋರೋಲಾ. ನಾನಿಷ್ಟು ದಿನ ಲಾಗ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಫೋನ್ ಯೂಸ್ ಮಾಡ್ತಾಯಿದ್ದೆ. ನನ್ನ ಫೋನು ಚೆನ್ನಾಗಿಲ್ಲ ಅಂತ ಅಲ್ಲ, ಅದರಲ್ಲಿ ಸ್ಪೀಕರು ಅದು ಇದು ಎಲ್ಲ ಹಾಳಾಗ್ಬಿಟ್ಟಿತ್ತು. ಅದಕ್ಕೆ ಜಸ್ಟ್ ಏನು ಕಾಲ್ಗೋಸ್ಕರ ಇಟ್ಕೊಂಡಿದ್ದೆ ಆ ಫೋನ್ನ ಅಷ್ಟೇ. ಅದರಲ್ಲಿ ಬೇರೆ ಏನು ಯೂಸ್ ಮಾಡ್ತಿರಲಿಲ್ಲ. ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಫೋನ್ ಯೂಸ್ ಮಾಡ್ತಾಯಿದ್ದೆ. ಸೊ ಇವಾಗ ಒಂದು ಹೊಸ ಫೋನ್ ತಗೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡಿದ್ದೀನಿ. ಅದರಲ್ಲೂ ನನ್ನ ಬಜೆಟ್ಗೆ ಸರಿ ಹೋಗೋ ಥರ ಹುಡುಕ್ತಾಯಿದ್ದೆ. ಮತ್ತು ನನಗೆ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಕ್ಯಾಮ್ರಾ ಒಂದು ಚೆನ್ನಾಗಿದ್ದರೆ ಸಾಕಾಗಿತ್ತು. ಆ ಥರ ಫೋನ್ ಹುಡುಕ್ತಾಯಿದ್ದೆ. ಆ ಥರ ಫೋನ್ ಹುಡುಕುವಾಗ ನನಗೆ ಇದೇ ಸಿಕ್ಕಿದ್ದು, ಇದೇ ಬೆಸ್ಟ್ ಅಂತ ಅನ್ನಿಸ್ತು ನನ್ನ ಬಜೆಟಿಗೆ. ಸೊ ನಾನು ಇದನ್ನು ತಗೊಂಡೆ. ನನಗೆ ಹೊಸ ಫೋನ್ ಏನಕ್ಕೆ ತಗೋಬೇಕಂತ ಅನ್ನಿಸ್ತು ಅಂದರೆ, ನನಗೆ ಲಾಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಹಳೆ ಫೋನಲ್ಲಿ. ಮತ್ತು ಅದರಲ್ಲಿ ಸ್ಪೀಕರ್ ಹಾಳಾಗಿತ್ತು, ತುಂಬ ದಿನದ ಹಿಂದೆಯೇ ಹಾಳಾಗಿತ್ತು ಸ್ಪೀಕರು. ಆದರೂ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಮತ್ತು ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದರಲ್ಲಿ ಟೋಟಲಿ ಲಾಗೇ ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಫೋನ್ನ ಇಸ್ಕೊಂಡು ಅವ್ರ ಫೋನಲ್ಲಿ ಯೂಸ್ ಮಾಡೋದು, ಮತ್ತು ಅವ್ರ ಕೆಲಸದಲ್ಲಿ ಕೂಡ ಬ್ಯುಸಿ ಇರ್ತಾರೆ. ಅದೇ ಫೋನನ್ನು ನಾನು ಯೂಸ್ ಮಾಡ್ತಾಯಿದ್ದೆ. ಅವ್ರಿಗೂ ಫೋನ್ ತುಂಬ ಇಂಪಾರ್ಟೆಂಟು ಕೆಲಸಕ್ಕೆ. ಸೊ ಹಾಗೂ ಹೀಗೋ ನೈಟ್ ಟೈಮೆಲ್ಲ ಎಡಿಟ್ ಮಾಡೋದು, ಅವ್ರು ಫ್ರೀ ಇರುವಾಗ ಇಸ್ಕೊಳ್ಳೋದು, ಆ ಥರ ಮಾಡ್ತಾಯಿದ್ದೆ. ಇಬ್ಬರು ಮನೆಯಲ್ಲೇ ಇರೋದ್ರಿಂದ. ಬಟ್ ರೆಗ್ಯುಲರಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದೊಂದು ಸರಿ ಅವ್ರು ಬ್ಯುಸಿ ಇರ್ತಾಯಿದ್ರು. ಸೊ ಬ್ಯುಸಿ ಇರೋ ಟೈಮಲ್ಲೆಲ್ಲ ಕೇಳೋಕ್ಕಾಗಲ್ಲ. ಆಮೇಲೆ ವಿಡಿಯೋ ಕ್ಲಿಪ್ಪಿಂಗ್ಸು ಕೂಡ ಸ್ವಲ್ಪ ಮಿಸ್ ಆಗ್ತಾಯಿತ್ತು. ಸೊ ನಾನು ಡೈಲಿ ವ್ಲಾಗ್ ಮಾಡೋದಕ್ಕಂತೂ ತುಂಬಾ ರಿಸ್ಕ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಒಂದು ಹೊಸ ಫೋನ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಬಟ್ ಫೈನಲಿ ಇವತ್ತು ತಗೊಂಡೆ. ನಾನಂತೂ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡೇ ನನಗೆ ಫೋನ್ ಕೊಡಿಸೋದು. ಇವಾಗ್ಲೂ ನನ್ನ ಹಸ್ಬೆಂಡೇ ನನಗೆ ಫೋನ್ ಕೊಡಿಸಿರೋದು. ಫಸ್ಟ್ ಫೋನ್ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಫಸ್ಟ್ ಫೋನ್ ಕೂಡ ನನ್ನ ಹಸ್ಬೆಂಡೇ ಕೊಡಿಸಿದ್ದು. ಬಿಫೋರ್ ಮ್ಯಾರೇಜ್ ನಾನು ಆಫ್ಟರ್ ಸೆಕೆಂಡ್ PUC, ನಾನು ಸೆಕೆಂಡ್ PUC ಕಂಪ್ಲೀಟ್ ಆದಮೇಲೆ ನನ್ನ ಹಸ್ಬೆಂಡ್ ನನಗೊಂದು ಫೋನ್ ಕೊಡಿಸಿದ್ರು. ಯಾವುದು ಕೊಡಿಸಿದ್ದು ನನಗೆ ಫೋನು? ಯಾವುದು? ಅದೇ ಯಾವುದೋ ಒಂದು ಫೋನು, ಸ್ಯಾಮ್ಸಂಗ್ ಅನಿಸುತ್ತೆ. ಸ್ಯಾಮ್ಸಂಗ್. ನನಗೆ ಒಂದು ಸ್ಯಾಮ್ಸಂಗ್ ಫೋನ್ ತಗೊಟ್ಟಿದ್ರು. ನಾನು ಹೊಸ ಫೋನ್ ತಗೊಟ್ಟ ಮೇಲೆ ನಾನು ಏನು ಯೋಚನೆ ಮಾಡಿದೆ ಅಂದರೆ, ನಾನು ಏನು ಯೂಸ್ ಮಾಡ್ತೀನಿ, ಜಸ್ಟ್ ಕಾಲಲ್ಲಿ ಮಾತಾಡೋದು ಅಷ್ಟೇ ಅಲ್ವಾ ಯೂಸ್ ಮಾಡೋದು ಅಂದ್ಬಿಟ್ಟು, ನಾನು ಹೊಸ ಫೋನ್ನ ನನಗೆ ಕೊಡಿಸಿದ್ದನ್ನು ಅವರಿಗೆ ವಾಪಸ್ ಕೊಟ್ಬಿಟ್ಟು ಅವ್ರು ಯೂಸ್ ಮಾಡ್ತಿದ್ದ ಫೋನ್ ನಾನು ಇಸ್ಕೊಂಡೆ. ಅದು ಫಸ್ಟ್ ಟೈಮ್ ಆ ಥರ ಮಾಡಿದ್ದು. ಇನ್ನು ಪ್ರತಿ ಸರಿ ಯಾವಾಗ ಫೋನ್ ತೊಗೊಂಡ್ರು ಅವ್ರಿಗೆ ಹೊಸ ಫೋನು ಅವ್ರು ಯೂಸ್ ಮಾಡ್ತಿದ್ದು ನನಗೆ ಅದೇ ಥರ ಆಗ್ತಾಯಿತ್ತು. ಫೈನಲ್ಲಿ ಈ ಸರಿ ನಾನೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅವ್ರ ಹತ್ರ ಐಫೋನ್ ಇದೆ, ಆ್ಯಂಡ್ರಾಯ್ಡ್ ಬೇಡವಂತೆ. ಅದಕ್ಕೆ ನಾನೇ ಯೂಸ್ ಮಾಡ್ತಾಯಿದ್ದೀನಿ ಈ ಫೋನ್ನ. ಮತ್ತು ನನ್ನ ಹಸ್ಬೆಂಡ್ ಫೋನ್ ಯೂಸ್ ಮಾಡ್ತಾಯಿದ್ನಲ್ಲ, ಪದೇ ಪದೇ ಅವ್ರನ್ನೇ ಯಾವಾಗಲೂ ಕೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ಹೊಸ ಫೋನ್ ತಗೊಳ್ಳೋಣ ಅಂತ. ಆಮೇಲೆ ನನ್ನ ತಂಗಿಯರು ಮನೆಗೆ ಬಂದರೆ ಅವ್ರ ಹತ್ರನೂ ಕೇಳಿ ಇಸ್ಕೊಂಡು ಅವ್ರ ಫೋನಲ್ಲೂ ವೀಡಿಯೋ ಮಾಡಿ ಎಡಿಟ್ ಮಾಡಿದ್ದೀನಿ ಕೆಲವೊಮ್ಮೆ. ಸೊ ಅದಕ್ಕೆ ಫೈನಲಿ ಒಂದು ಹೊಸ ಫೋನ್ ತಗೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈ ಫೋನ್ನ ಸೆಲೆಕ್ಟ್ ಮಾಡಿ ತಗೊಂಡೆ. ನಾನು ಸೆಲೆಕ್ಟ್ ಮಾಡಿದ್ದು Edge60 ಫ್ಯೂಷನ್, ಮೋಟೋರೋಲಾ ಕಂಪ್ನಿದು. ಸೊ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾನಿವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಓಕೆ, ಒಂದು ಅಡಾಪ್ಟರು ಮತ್ತು ಒಂದು ಚಾರ್ಜರ್ ವೈರ್ ಇದೆ. ಆ್ಯಂಡ್ ಫೈನಲಿ ಫೋನ್. ವಾವ್, ಡಿಸೈನ್ ಮಾತ್ರ ಸೂಪರಾಗೈತೆ. ಎಷ್ಟು ಲೈಟ್ ವೆಯ್ಟ್ ಐತೆ ಅಂದರೆ, ಎಷ್ಟು ಹೊಳಿತಾ ಇದೆ ನೋಡಿ. ಕಲರ್ ಮಾತ್ರ ಸೂಪರ್, ಬ್ಯಾಡ್ ಕಲರ್ ಸೂಪರಾಗಿದೆ. ಹೇಗಿದೆ ಕ್ಯಾಮ್ರಾ? ವಾವ್.
ನನಗೆ ಈ ಫೋನ್ ನೋಡಿ ಎಷ್ಟು ಖುಷಿ ಆಗ್ತಿದೆಯೋ ಆ್ಯಂಡ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಇನ್ನೂ ಖುಷಿ, ಇನ್ನೂ ಎಕ್ಸೈಟ್ಮೆಂಟು. ಹಲೋ ಮೋಟೋ. ಹಾಂ, ಸೂಪರ್. And thank you so much, my husband. To my husband, thank you so much for this wonderful gift. Wonderful gift. ಓಕೆನಾ? ಸಖತ್ತಾಗಿದೆ. ಕಲರ್ಗಂತೂ ಕಳೆದೋಗ್ಬಿಟ್ಟೆ ನಾನು. ಬ್ಯಾಕ್ ಸೈಡ್ ಕಲರ್ ಸೂಪರು. ಓಕೆ, ಫೋನ್ ಮಾತ್ರ ನನಗಂತೂ ಐ ಲವ್ ಯು. ಸಖತ್ತಾಗೈತೆ ಫೋನ್. ನಿಮ್ಮ ಐಫೋನ್ಗಿಂತನೂ ನನ್ನ ಫೋನ್ ಸಖತ್ತಾಗಿದೆ. ಮೈ ನ್ಯೂ ಫೋನ್, ದಿಸ್ ಇಸ್ ಫಾರ್ ಯು. ನಿಮಗೆ ಇದು ಫೋನು ಎತ್ತಾಕಕ್ಕೆ ಚಚ್ಚಕ್ಕೆ. ಸ್ಮೈಲ್ ನೋಡಿ, ಸ್ಮೈಲ್ ನೋಡಿ ಚಚ್ಚಕ್ಕೆ. ಓ, ಹೇಗಿದೆ? ಸಖತ್ತಾಗಿದೆ. ಐಫೋನ್ ತಗೊಂಡಿದ್ರು ಇಷ್ಟು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕಲರು ಸಖತ್ತಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದಕ್ಕೆ ಒಂದು ಬ್ಯಾಕ್ ಕವರ್ ಕೂಡ ಆರ್ಡರ್ ಮಾಡಿದ್ದೆ, ಅದನ್ನು ನೋಡೋಣ. ಹಾಂ, ಬಜೆಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲ. ಒಂದು ಗೂಗಲ್ ಮಾಡಿದ್ರೆ ಟಕ ಟಕ ಅಂತ ಬಂದ್ಬಿಡುತ್ತೆ ಬಜೆಟ್ ಏನು ಅಲ್ಲ. ಇದೆಷ್ಟು? 200? 500? ಅಪ್ಪ, 500 ರೂಪಾಯಿನ ಕವರ್ ಬೇಕಾ? ನಿಜ 500 ರುಪೀಸಾ ಇದು? ಅಯ್ಯೋ, 100 ರೂಪಾಯಿ ತಗೊಂಡಿದ್ರೆ ಆಯ್ತಾಯಿತ್ತು. ಇಲ್ಲೆಲ್ಲ ಓಪನ್ ಅಪ್ಪ, ಸುಮ್ಮನೆ ಏನಕ್ಕಪ್ಪ? ಹಾಂ, ಎಂತ ಸುಮ್ಮನಿರಿ. ಎತ್ತಾಕೋದ್ರೆ ಹೊಡೆದೋಗಲ್ಲ ಹಂಗಾದ್ರೆ ಕ್ವಾಲಿಟಿ ಅಂದ್ಬಿಟ್ಟು. ಅವ್ರಿಗೆ ನಿದ್ರೆ ಸ್ಫೂರ್ತಿ ಆಗಿಲ್ಲ. ಓಕೆ. ಓ ಹೋ ಹೋ ಹೋ. ಹಾಂ, ಬ್ಯಾಕ್ ಕವರ್ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಈ ಕ್ಯಾಮ್ರಾಗೂ ಏನಾದರೂ ಕವರ್ ಇರಬೇಕಿತ್ತು. ಓಕೆ ಓಕೆ ಓಕೆ, ಸಾರಿ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್. ಹೇಗಿದೆ ನೋಡಿ. ಸ್ಕ್ರೀನ್ ಗಾರ್ಡ್ ಹಾಕಿಸ್ಬೇಕು ಇನ್ನು, ಬಟ್ ಲೈಟ್ ವೆಯ್ಟ್ ಆಗಿದೆ. ಇವಾಗೆಲ್ಲ ಇದೇ ಥರ ಬರ್ತಿದೆ ಅನಿಸುತ್ತೆ ಫೋನ್ಗಳು, ಬಟ್ ನೈಸ್, ಇಟ್ಸ್ ಗುಡ್. ಆ್ಯಂಡ್ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂದರೆ ಒಂದು 50 MP, ಇನ್ನೊಂದು 13 MP, ಮತ್ತು ಒಂದು ಫ್ಲ್ಯಾಶ್ ಲೈಟ್ ಕೊಟ್ಟಿದ್ದಾರೆ, ಒಂದು ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂದರೆ 32 MP ಕ್ಯಾಮ್ರಾ. ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂದರೆ ಬ್ಯಾಟ್ರಿ ಬಂದು 5500 mAh, ಡೀಸೆಂಟ್ ಬ್ಯಾಟ್ರಿ. ಓಕೆ, ಇದನ್ನ ಆಮೇಲೆ ಸೆಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ಏನಕ್ಕೆ ಈ ಫೋನ್ನ ಚೂಸ್ ಮಾಡಿದೆ ಅಂತ ಅಂದರೆ, ಕ್ಯಾಮ್ರಾ ಫಸ್ಟು ಪ್ರಿಫರೆನ್ಸು ಕ್ಯಾಮ್ರಾಗೆ. ಕ್ಯಾಮ್ರಾ ಅಂತೂ ಸೂಪರು, ನನಗಿಷ್ಟ ಆಯಿತು. ನನ್ನ ಬಜೆಟ್ಗೆ ಸೂಟಬಲ್ ಆಗುತ್ತೆ, ಅದಕ್ಕೆ ನಾನು ಈ ಫೋನ್ನ ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ನನ್ನ ಡೈಲಿ ವ್ಲಾಗ್ಗೆ ಕ್ಯಾಮ್ರಾ ಅಂತೂ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಕ್ಯಾಮ್ರಾ ನೋಡ್ಬಿಟ್ಟು ತಗೊಂಡೆ. ನನ್ನ ಬಜೆಟ್ಟು ಮತ್ತು ಕ್ಯಾಮ್ರಾ ಎರಡೂ ಕಂಫರ್ಟಬಲ್ ಆಗಿದೆಯಾ ಅಂತ ನೋಡಿಕೊಂಡು ತಗೊಂಡೆ. ನನ್ನ ಓನ್ ಫೋನ್ ಆಗಿರುತ್ತೆ ಇನ್ನು ಮುಂದೆ, ನಾನೇ ಯೂಸ್ ಮಾಡ್ತೀನಿ ಈ ಫೋನ್ನ. ಫುಲ್ ಹ್ಯಾಪಿ. ಆ್ಯಂಡ್ ಯಾರ ಫೋನ್ ಮೇಲೂ ಡಿಪೆಂಡ್ ಆಗಿರಲ್ಲ. ನನ್ನ ಹಸ್ಬೆಂಡ್ಗಂತೂ ಕಾಟ ತಪ್ಪುತ್ತೆ ಇನ್ನು ಮುಂದೆ. ಅವ್ರಿಗಂತೂ ಓಕೆ, ಇವಳು ಕಾಟ ತಪ್ಪುತ್ತಲ್ಲಪ್ಪ ಈ ಸಂದರ್ಭಕ್ಕೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಚೆನ್ನಾಗಿದೆ. ಆ್ಯಂಡ್ ಹೊಸ ಫೋನ್ ಬಂದಮೇಲೆ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಬರ್ತಾಯಿದೆ. ಸೊ ನಾಳೆಯಿಂದ ಇನ್ನೂ ವೀಡಿಯೋಸ್ ಮಾಡೋಣ. ಆಮೇಲೆ ಪದೇ ಅವರನ್ನೇ ಕೇಳ್ತಾಯಿದ್ದೆ ನಾನು,
ವಿಡಿಯೋ ಮಾಡಿ ಅಂತ. ಆಮೇಲೆ ನನಗೂ ಬೇಜಾರಾಗ್ಬಿಡ್ತು ಅವ್ರಿಗೆ ಕೇಳಿ ಕೇಳಿ. ಸೊ ಸ್ಟಾಪ್ ಮಾಡಿದೆ ನಾನು ಅವ್ರನ್ನ ಕೇಳೋದು. ಸೊ ಇವತ್ತಿಂದ ಆ್ಯಂಡ್ ನಾಳೆಯಿಂದ ಚೆನ್ನಾಗಿ ವಿಡಿಯೋ ಮಾಡೋಣ. ಆ್ಯಂಡ್ ನನ್ನ ಓಲ್ಡ್ ಫೋನ್ ಬಗ್ಗೆ ಹೇಳಲೇಬೇಕು. ಇಷ್ಟು ದಿನ ಸಪೋರ್ಟ್ ಮಾಡೈತೆ, ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಫೋನ್. ಇದು ನನ್ನ ಓಲ್ಡ್ ಫೋನು, ಸ್ಯಾಮ್ಸಂಗು. ಇದನ್ನು ಕೂಡ ನನ್ನ ಹಸ್ಬೆಂಡ್ ಯೂಸ್ ಮಾಡಾದ್ಮೇಲೆ ಇಸ್ಕೊಂಡಿದ್ದು ನಾನು. ಅವ್ರು ಐಫೋನ್ ತೊಗೊಂಡ್ಮೇಲೆ ನಾನು ಈ ಫೋನ್ನ ನಾನು ಇಸ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಸೊ ಚೆನ್ನಾಗಿದೆ ಇದೂ. ಬಟ್ ಸ್ಪೀಕರ್ ಒಂದು ಮತ್ತು ಕ್ಯಾಮ್ರಾನು ಓಕೆ. ಬ್ಯಾಕ್ ಕ್ಯಾಮ್ರಾ ಇನ್ನೂ ಚೆನ್ನಾಗಿದೆ, ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಓಕೆ. ಬಟ್ ಸ್ಪೀಕರ್ ಒಂದು ಹಾಳಾಗಿಬಿಟ್ಟಿತ್ತು ನೀರಲ್ಲಿ ಬಿದ್ದು. ಅದು ಬಿಟ್ಟರೆ ಇನ್ನು ಸೂಪರು ಈ ಫೋನು. ಆಮೇಲೆ ಈ ಫೋನ್ಗೂ ಕಂಪೇರ್ ಮಾಡಬೇಕು ಅಂದರೆ ಇದು ತುಂಬ ಸ್ಲಿಮ್ ಆಗಿದೆ, ಇದು ಸ್ವಲ್ಪ ದಪ್ಪ ಆಗಿದೆ ನನ್ನ ಥರ. ಇದು ನನ್ನ ಹಸ್ಬೆಂಡ್ ಥರ ಸ್ಲಿಮ್ ಆಗಿದೆ. ಓಕೆ ಓಕೆ ಅಷ್ಟೇ. ಇದು ಬ್ಲೂ, ಇದು ಗ್ರೀನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಟು ಮೈ ಹಸ್ಬೆಂಡ್. ಓಕೆ, ಇನ್ನು ಮುಂದೆ ನಾನು ಏನೆಲ್ಲ ವೀಡಿಯೋಸು ಪೋಸ್ಟ್ ಮಾಡ್ತೀನೋ ಈ ಫೋನಲ್ಲೇ ರೆಕಾರ್ಡ್ ಮಾಡಿ ಇನ್ಮೇಲೆ ಈ ಫೋನಿಂದನೇ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.